ಶುರು ಮಾಡ್ಲಾಮಾ? ಶುರು ಮಾಡು. ಅಂಗಂ ಹರೆ ಫುಲಕಭೂಷಣ ಮಾಶ್ರಯಂತಿ ಭೃಂಗಾಂಗನೇವ ಮುಕುಲಾಭರಣಂತಮಾರ್ಣಂ ಅಂಗೀಕೃತ ಕ್ರಿಲ ವಿಭೂತಿರ ಪಾಂಗಲೀಲ ಮಾಂಗಲ್ಯದಸ್ತು ಮಮ ಮಂಗಳ ದೇವತಾಯ. ಅಣ್ಣ, ಇದು ಇವಳೇನಾ? ನನಗೂ ಗೊತ್ತಾಗ್ತಾ ಇಲ್ಲ ರೀತು. ಅಕ್ಕ ಸ್ತೋತ್ರ ಹೇಳೋದಾ? ಇದು ನಿಜನಾ ಅಥವಾ ಕನಸ? ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋದು ನಾನು ಕೇಳಿದ್ದೆ, ಆದರೆ ಇವತ್ತು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ಆದರೂ ಏನೋ ಮಿಸ್ ಹೊಡಿತಾ ಇದೆ ರೀತು. ಭವಿತಾ ಸಹಯೋಗ. ಅಮ್ಮ, ನಾನು ಸರಿಯಾಗಿ ಹೇಳಿದ್ನಾ? ಶಭಾಷ್, ತುಂಬ ಚೆನ್ನಾಗಿ ಹೇಳಿದೆ ಕಣೆ. ನನಗೆ ತುಂಬ ಇಷ್ಟ ಆಯಿತು. ಅಪ್ಪ, ನಾನು ಸರಿಯಾಗಿ ಹೇಳಿದ್ನಾ? ಇಷ್ಟು ವರ್ಷಕ್ಕೆ ನನ್ನ ಮಗಳು ಸಂಸ್ಕಾರವಂತೆ ಅಂತ ನೀನು ನಿರೂಪಿಸ್ಬಿಟ್ಟೆ ಅಮ್ಮ. ವೆರಿ ಗುಡ್. ಗುಣಾಧಿಕ ಗುರುತರ ಭಾಗ್ಯಭಾಗೀನ ಭವಂತಿಧಿ ಭುವಿ ಬುಧ ಭವಿತಾಸಯೋಹು. ಸರಿ ತಾತೆ. ಅಕ್ಕಬಾಂಡ್ ಸೂಪರ್ ಆಗಿ ಹೇಳಿದ್ರಿ ನೀವು. ಅಮ್ಮ, ನೀವು ಸಖತ್ತು. ಅಕ್ಕಬಾಂಡ ಚೆನ್ನಾಗಿ ರೆಡಿ ಮಾಡ್ಬಿಟ್ರಿ. ಈ ಸ್ತೋತ್ರದ ಅರ್ಥ ಗೊತ್ತಾ ನಿನಗೆ? ತಾಯಿ ಲಕ್ಷ್ಮಿ, ನಿನಗೆ ನಮಸ್ಕಾರ. ನೋಡು, ಈ ಸ್ತೋತ್ರನ ಪ್ರತಿದಿನ ಯಾರು ಹಾಡ್ತಾರೋ ಅವರಿಗೆ 3 ಲೋಕದ ತಾಯಿಯಾದಂಥ ಈ ದೇವಿಯ ಅನುಗ್ರಹ ಯಾವಾಗಲೂ ಇರುತ್ತೆ. ಅಲ್ವೇ ಕೀರ್ತನ? ಒಂದ್ಸಲ ಹೇಳಿದೆಯಲ್ವಾ, ಇನ್ನೊಂದ್ಸಲ ಹೇಳೋದ್ರಲ್ಲಿ ಏನು ಕಷ್ಟ ನಿನಗೆ? ದೇವ್ರ ಸ್ತೋತ್ರ ತಾನೇ, ಹೇಳಿಬಿಡು. ಆಲ್ ರೈಟ್, ಇನ್ನೊಂದು ಸಲ ತಾನೆ
ಹೇಳ್ತೀನಿ. ಅಕ್ಕ, ಒಂದು ನಿಮಿಷ ನಿಲ್ಸು. ಯಾಕೋ ಕಾರ್ತಿಕ್, ಏನಾಯ್ತು? ಒಂದು ಸೆಕೆಂಡ್ ಅಮ್ಮ, ಹೇಳ್ತೀನಿ. ಜಾನಕಿ, ಪೂಜೆ ಎಲ್ಲ ಚೆನ್ನಾಗಾಯ್ತಲ್ವಾ? ದೇವ್ರನ್ನ ನೋಡ್ತಾ ಇದ್ದರೆ ಹಾಗೆ ಎದ್ದು ಬರೋ ಹಾಗಿತ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೆ ಬಾಲ. ಜಾನಕಿ, ಏ ಜಾನಕಿ, ಏನೇ ಯೋಚನೆ ಮಾಡ್ತಾ ಇದೀಯಾ? ಇನ್ನು ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ? ಕೊನೆ ಕ್ಷಣದಲ್ಲಿ ಅವಳು ಹಾಗೆ ಮಾಡ್ತಾಳೆ ಅಂತ ಯಾರಿಗೆ ಗೊತ್ತಿತ್ತು? ಅವಳ ಬುದ್ಧಿ ಹೇಗಿದೆಯೋ ಹಾಗೆ ಮಾಡಿದ್ದಾಳೆ. ಆದರೆ ಪೂಜೆ ಎಲ್ಲ ಎಷ್ಟು ಚೆನ್ನಾಗಾಯ್ತಲ್ವಾ? ಅದಕ್ಕೆ ಸಮಾಧಾನ ಪಟ್ಕೊಳ್ಳೆ. ಆದರೂ ಯಾಕೋ ಮನಸ್ಸಿಗೆ ಸಮಾಧಾನನೇ ಇಲ್ಲ ಅತ್ತೆ. ಮನೆ ಮಗಳಾಗಿ ಮುತ್ತೈದೆಯಾಗಿ ಹೀಗೆ ಮಾಡೋದು ಸರಿನಾ ಹೇಳಿ? ಇದೆಲ್ಲ ಹೋಗಿ ಎಲ್ಲಿಗೆ ಮುಟ್ಟುತ್ತೆ ಅಂತ ಯೋಚನೆ ಮಾಡಿದ್ರೆ ತುಂಬ ಭಯ ಆಗುತ್ತೆ ಅತ್ತೆ. ಅವಳಿಗೇನೋ ಬುದ್ಧಿ ಇಲ್ಲ ಕಣೆ. ಅವಳ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ನೀನು ಯಾಕೆ ತಲೆ ಕೆಡಿಸ್ಕೊತೀಯಾ? ಏನು ಮಾಡಲಿ ಅತ್ತೆ, ಮಗಳು ಈ ರೀತಿ ನಡ್ಕೊಂಡ್ರೆ ಹೆತ್ತು ಕರಳಿಗೆ ಬೆಂಕಿ ಬಿದ್ದಂಗೆ ಆಗುತ್ತಲ್ಲ. ಏನು ಮಾಡ್ತೀಯಾ? ಆದರೆ ಬಾಲನ್ ನೋಡಿ ಅತ್ತೆ, ತನ್ನ ತಪ್ಪನ್ನು ತಿದ್ಕೊಂಡು ಒಳ್ಳೆಯವನಾಗಿ ಬದುಕ್ತಿದ್ದಾನೆ. ಇವನ್ ನೋಡಾದ್ರೂ ಕಲಿಬಾರ್ದ ಅವಳು? ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಹೇಳು? ಹೌದು ಅತ್ತೆ, ಮನೆ ಮಗಳಿಗಂತೂ ನನ್ನ ಮಾತು ಅರ್ಥ ಆಗಲ್ಲ. ಯಾವ ಜನ್ಮದ ಋಣನೋ ಏನೋ, ನಿನಗೆಲ್ಲನೂ ಅರ್ಥ ಆಗ್ತಿದೆ ಬಾಲ. ನೀನು ಸತ್ಯದ ದಾರಿಯಲ್ಲಿದೆಯಾ, ನಮಗೆ ಅದೇ ಖುಷಿ. ತುಂಬ ಥ್ಯಾಂಕ್ಸ್. ಹೇಗೆಗೋಯ್ತಿದ್ದು ನನ್ನನ್ನು ನಿಮ್ಮಲ್ಲಿ ಒಬ್ಬ ಅಂದ್ಕೊಂಡು ಈ ಮನೇಲಿ ಜಾಗ ಕೊಟ್ಟಿದ್ದೀರಾ. ನಿಮ್ಮ ಮನೆ ಮಗನ ಥರ ನೋಡ್ಕೋತಾ ಇದ್ದೀರಾ. ನಿಮ್ಮ ಮಗಳಿಗೆ ಅನ್ಯಾಯ ಮಾಡಿದವನು ನಾನೇ ಅಂತ ಗೊತ್ತಿದ್ರೂ ನನ್ನನ್ನು ಕ್ಷಮಿಸಿದ್ದೀರಾ. ತಿದ್ಕೊಂಡು ನಡೆಯೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಇದಕ್ಕಿಂತ ನನಗೆ ಇನ್ನೇನು ಬೇಕು ಹೇಳಿ? ನೀವಿಲ್ಲದೆ ಹೋಗಿದ್ದಿದ್ರೆ ನಾನು ಬದಲಾಗ್ತಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನಿವತ್ತು ಏನೇ ಆಗಿದ್ರೂ ಆ ಕ್ರೆಡಿಟ್ಸ್ ಎಲ್ಲ ನಿಮಗೆ ಸೇರಬೇಕು. ಯಾಕಾಗಿ ಹೇಳ್ತೀರಾಳಿ ಅಂದರೆ, ನೀವು ದಿವ್ಯ ಗಂಡ ಅಂದಮೇಲೆ ನಮ್ಮಲ್ಲ ಒಬ್ರು ತಾನೇ. ನಮ್ಮ ಮಗ ಆಗಿದ್ರೆ ನಾವು ಕ್ಷಮಿಸ್ತಾ ಇರಲಿಲ್ವಾ? ನೀವು ಹಾಗೇನೆ. ಜೀವನ ಅಂದಮೇಲೆ ಕಷ್ಟ ಸುಖ ಏರಿಳಿತ ಸಂಸಾರದಲ್ಲಿ ಬಿರುಗಾಳಿ ಇದೆಲ್ಲ ಇದ್ದದ್ದೇ. ಇನ್ನು ಮುಂದೆ ಆದರೂ ಆ ದೇವಿ ನಿನಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಲಿ. ಊಟದ ಮುಂದೆ ಕೂತು ಬೇಜಾರು ಮಾಡ್ಕೊಬಾರ್ದಪ್ಪ. ಸಂತೋಷದಿಂದ ಊಟ ಮಾಡು, ಎಲ್ಲ ಒಳ್ಳೆಯದಾಗತ್ತೆ. ನಿನಗೂ ಹೇಳಬೇಕಾ? ತಿನ್ನು.
ಇವ್ರಿಗೆಲ್ಲರೂ ಸೇರ್ಕೊಂಡು ನಾನೇನೋ ಮಾಡಬಾರ್ದು ತಪ್ಪು ಮಾಡಿದ್ದೀನಿ, ದೊಡ್ಡ ವಿಲ್ಲನ್ ಅನ್ನೋ ಥರ ಮಾತಾಡ್ತಿದ್ದಾರೆ. ಇವ್ರಿಗೆಲ್ಲ ನನ್ನ ಪವರ್ ಏನು ಅಂತ ಸದ್ಯದಲ್ಲೇ ಅರ್ಥ ಮಾಡಿಸ್ತೀನಿ. ನನಗೂ ಒಂದು ಕಾಲ ಬರುತ್ತೆ, ಆಗ ಪ್ರತಿಯೊಬ್ಬರು ಮಾತಿಗೂ ಉತ್ತರ ಕೊಡ್ತೀನಿ. ಏ ಹುಡುಗಿ, ಏನು ಅಂತ ಕೇಳಿದ್ರೆ ಹೇಳೋ ಸೌಜನ್ಯ ಇಲ್ಲ. ಅದೇನು ಅಂತ ಹೇಳಿದ್ರೆ ಕೂತ್ಕೊಂಡು ಬಗೆಹರಿಸ್ಬೋದಲ್ವಾ? ನಾನು ಮಾತಾಡ್ತಾನೆ ಇದ್ದೀನಿ, ಇವಳಿಗೆ ಮೈ ಮೇಲೆ ಪ್ರಜ್ಞೆನೇ ಇಲ್ಲದೆ ಇರೋ ಹಾಗೆ ನಿಂತಿದ್ದಾಳಲ್ಲ. ಯಾಕೆ ಹಾಗೆ ನೋಡ್ತಿದ್ಯಾ? ಡಾರ್ಲಿಂಗು, ಆ ಜ್ಯುವೆಲ್ರಿ ಶಾಪ್ ಅವ್ರು ಕಾಲ್ ಮಾಡಿದ್ರು, ನಾವು ಹೇಳಿದ ನೆಕ್ಲೆಸ್ನ ಕಳಿಸಿದಾರಂತೆ. ಗುಡ್. ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗ್ತಿದೆ ಸುಹಾಸ್. ನಾವು ಅಂದ್ಕೊಂಡಾಗ ಆಗ್ತಿಲ್ಲ, ಆ ಸ್ಲಮ್ ಹುಡುಗಿ ದಿವ್ಯ ಅಂದ್ಕೊಂಡಾಗ ಆಗ್ತಿದೆ. ಅದು ಕರೆಕ್ಟೇ. ಮೇಲ್ನೋಟಕ್ಕೆ ಎಲ್ಲ ಅವಳು ಅಂದ್ಕೊಂಡ ಹಾಗೆ ಆಗ್ತಿದೆ ಅನ್ನೋ ಥರನೇ ಅನ್ನಿಸ್ಬೇಕು. ಅದನ್ನು ಆ ದಿವ್ಯ ನಂಬಬೇಕು. ಅಡ್ವಾಂಟೇಜ್ ಇಲ್ಲದೆ ನಾನು ಯಾವ ಕೆಲಸನೂ ಮಾಡೋದಿಲ್ಲ ಸುಹಾಸ್. ಮುಂದೆ ನಾವು ಏನು ಹೇಳಿದ್ರೂ ಅವಳು ಕೇಳೋ ಥರ ಆಗಬೇಕು ಅಂದರೆ ಈ ಥರದ ಸಣ್ಣ ಪುಟ್ಟ ಸ್ಯಾಕ್ರಿಫೈಸಸ್ ಮಾಡಲೇಬೇಕು ಸುಹಾಸ್. ಏನೋ ಸಣ್ಣ ಪುಟ್ಟನ? ಆ ನೆಕ್ಲೆಸ್ ಬಿಲ್ ಎಷ್ಟಾಯ್ತು ಗೊತ್ತಾ? ಈ ಮನೆ, ಆಫೀಸು, ಪ್ರಾಪರ್ಟಿ ಇದೆಲ್ಲದರ ಮುಂದೆ ಅದು ಜುಜುಬಿ. ಅಂದರೆ ಅಸ್ಲಂ ಹುಡುಗಿ ದಿವ್ಯೆಯಿಂದ ನಮಗೆ ಇಷ್ಟೊಂದೆಲ್ಲ ಲಾಭ ಆಗೋದಿದೆಯಾ? ಯಾವ ಮೀನಿಗೆ ಯಾವ ಗಾಳ ಹಾಕಬೇಕು, ಎಂಥ ಗಾಳ ಹಾಕಬೇಕು ಅನ್ನೋದನ್ನ ನಿನ್ನಿಂದ ಕಲಿಬೇಕು ಡಾರ್ಲಿಂಗು. ಸೂಪರ್ ಡಾರ್ಲಿಂಗ್, ಸೂಪರ್. ನೀವಿಬ್ರು ಇಲ್ಲಿರೋದು ಸರಿ, ನಾವೆಲ್ಲರೂ ಆಚೆ ಹೋಗ್ತೀವಿ. ನಡೀರೋ ಹೋಗೋಣ. ಅತ್ತೆ ಸೊಸೆ ಮಧ್ಯೆ ನಾವೆಲ್ಲ ಯಾಕೆ? ಊರ್ಮಿಳಾ, ಹೊರಟ್ರಿ ಅಕ್ಕ, ನಡೀರೋ. ಏಯ್ ಕಾರ್ತಿಕ್, ಯಾಕೋ ಅಲ್ಲಿ ನಿಂತ್ಕೊಂಡಿದ್ಯಾ? ಹೊರಡು. ನಿನ್ಗೇನು ಬೇರೆ ಹೇಳಬೇಕಾ? ಹೊರಡು. ಅಮ್ಮ, ಅದು ಇವನು ನೋಡ್ಕೊಳ್ಳಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ನೋಡ್ಕೋತೀನಿ ಅಂತ ಹೇಳ್ತಿದ್ದೇನೆ ಅಲ್ವೇನಾ? ಏನು ಬೇಕಾಗಿಲ್ಲ, ನಾನು ಇದೀನಲ್ಲ, ನಾನು ನೋಡ್ಕೋತೀನಿ. ನೀನು ಹೋಗು ಒಂದೇ. ಅವ್ರು ನೋಡ್ಕೊತಾರಂತಲ್ಲ, ಬಾ ಹೋಗೋಣ. ಬಾ ಬಾರು. ಏ ಹುಡುಗಿ, ಸುಮ್ಮನೆ ಕಣ್ಣು ಮುಚ್ಕೊಂಡು ವಿಶ್ರಾಂತಿ ತಗೋ. ಸರಿ ಅತ್ತೆ, ನೀವು ಹೇಗೆ ಹೇಳ್ತಿರೋ ಹಾಗೆ.
ಈಗಲಾದರೂ ನನ್ನನ್ನು ಸೊಸೆ ಅಂತ ಒಪ್ಕೊಳ್ಳಿ. ನೋಡು ಹುಡುಗಿ, ಇದೆಲ್ಲ ಚೆನ್ನಾಗಿರಲ್ಲ, ಕೈ ಬಿಡೋ. ನಿಮ್ಮ ಕೈಯಲ್ಲಿ ಏನೋ ಜಾದೂ ಇದೆ ಅತ್ತೆ. ಏ ಹುಡುಗಿ, ಬಿಡು ಕೈನ. ಬರ್ತಾ ಬರ್ತಾ ತಲೆಹರಟೆ ಜಾಸ್ತಿ ಆಯ್ತು ನಿಂದು. ಬಾಮೈದ, ಯಾಕೋ ಕಾಲು ಸುಟ್ಟಿರೋ ಬೆಕ್ಕಿಂತರ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡು ನಿಂತಿದ್ಯಾ? ಲೇ ಬಾಮಿ, ಸುಮ್ಮನಿರೋ. ಯಾವಾಗಲೂ ನಿಂಗೆ ತಮಾಷೆನೆ. ನನ್ನ ಕಷ್ಟ ಎಲ್ಲಿಂದ ಅರ್ಥ ಆಗುತ್ತೆ ನಿನಗೆ? ಆಯ್ತು ಬಿಡಪ್ಪ, ಯಾಕೆ ಅದಕ್ಕೆ ಬೈತ್ಯಾ? ಅಣ್ಣ, ಯಾಕೋ ಹೀಗಾಡ್ತಿದ್ಯಾ? ಮಾತಿಗೆ ಮುಂಚೆ ನಾನು ಲವ್ ಮಾಡಿದ್ದೀನಿ, ಚಿಕ್ಕ ಹುಡುಗಿ ಅಲ್ಲ, ಹಾಗೆ ಹೇಗೆ ಅಂತ ಕೊಚ್ಕೋತ್ಯಾ? ನಿನಗೂ ನನ್ನ ಕಷ್ಟ ಅರ್ಥ ಆಗಲ್ವ ರೀತು? ಅಲ್ಲಿ ನನ್ನ ಹೆಂಡತಿ ಹುಷಾರಿಲ್ಲದೆ ಮಲ್ಕೊಂಡಿದ್ದಾಳೆ, ನಾನು ಅವಳ ಜೊತೆಗೆ ಇರ್ಬೇಕಲ್ವಾ? ಹೌದು ಬಾಮೈದ, ಹೌದು. ಮತ್ತೆ ಅಮ್ಮ ನನ್ನ ಹೊರಗಡೆ ಹಾಕಿದ್ದಾರೆ, ನಾನು ನನ್ನ ಹೆಂಡತಿ ಜೊತೆ ಇರ್ಬೇಕಲ್ವಾ? ಏಯ್, ನನ್ಗಿಲ್ ಸಂತ ಅಂದ್ರೆ ನಿಮಗೆ ನಗುನಾ? ಲೋ, ಆಗ್ತಿರೋದೆಲ್ಲ ಒಳ್ಳೇದಕ್ಕೆ ಕಣೋ. ನಿಂಗೆ ಯಾಕೆ ಅದು ಅರ್ಥ ಆಗ್ತಾ ಇಲ್ಲ? ಒಳ್ಳೇದಕ್ಕ? ಇವಾಗ ಒಳ್ಳೇದು ಏನಾಯ್ತು? ಲೋ ಬಾಮೈದ, ಅದಕ್ಕೆ ಕಣೋ ಹೇಳೋದು ನಿಂಗೆ ಕಿಡ್ನಿ ಬ್ರೈನು ಏನೂ ಇಲ್ಲ ಅಂತ. ಒಂದು ಸ್ವಲ್ಪ ಕಿಡ್ನಿ ಯೂಸ್ ಮಾಡಿ ಯೋಚನೆ ಮಾಡೋ. ಅರ್ಥವಾಯ್ತು ಅಣ್ಣ. ಇಷ್ಟು ದಿನ ನೀನು ಅದಕ್ಕೆನ ಹೆಂಡತಿ ಅಂತ ಅಕ್ಸೆಪ್ಟ್ ಮಾಡಿರಲಿಲ್ಲ, ಆದರೆ ಈಗ ಅವ್ರಿಗೆ ಪ್ರಪೋಸ್ ಮಾಡಿ ಹೆಂಡತಿ ಅಂತ ಒಪ್ಕೊಂಡಿದ್ಯಾ. ಅದಕ್ಕೂ ಇದಕ್ಕೂ ಏನೇ ಸಂಬಂಧ ರೀತು? ಹೇಳ್ತೀನಿ ತಡಿ. ಈ ಮನೇಲಿ ಅತ್ಗೆನ ನಾನು, ಮಂಜಣ್ಣ, ಅಪ್ಪ, ಅಮ್ಮ, ದೊಡ್ಡಪ್ಪ ಎಲ್ಲರೂ ಒಪ್ಕೊಂಡಿದ್ದೀವಿ. ಇನ್ ಮಿಕ್ದವ್ರು ಯಾರು? ನೀನು, ದೊಡ್ಡಮ್ಮ. ನೀನ್ ಅತ್ಗೆನ ಹೆಂಡತಿ ಅಂತ ಒಪ್ಕೊಂಡಿದ್ಯಾ. ಇನ್ ಉಳ್ದವ್ರು ಯಾರು? ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿಃ ಅನುಷ್ಠಂ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಅಮೃತಾಂಶೋದ್ಭವೋ ಭಾನುರಿತಿ ಬೀಜಂ. ಮೋಸ. ಮೊದಲನೇ ಸಂಸಾರ ಇರುವಾಗಲೇ ಮತ್ತೊಂದು ಸಂಸಾರನ? ಮೋಸ. ಇಲ್ಲ, ನಿಮ್ಗೇನೂ ಆಗಬಾರ್ದು. ನೀವು ಒಳ್ಳೆಯವರು. ನಿಮಗೆ ಮೋಸ ಆಗೋದಕ್ಕೆ ನಾನು ಬಿಡಲ್ಲ. ಏನಿದು? ಏನೋ ಪ್ರೀತಿ ಮೋಸ ಅಂತಿದ್ದಾಳಲ್ಲ ಹುಡುಗಿ. ನಿಮ್ಮ ಜೀವನ ಹಾಳಾಗೋದಕ್ಕೆ ನಾನು ಬಿಡಲ್ಲ. ಈ ಹುಡುಗಿ ಏನಾಯ್ತು? ಯಾರ ಜೀವನ ಹಾಳಾಗ್ತಾ ಇದೆ? ಯಾರು ಮೋಸ ಮಾಡ್ತಿದ್ದಾರೆ? ಏನ್ ಹೇಳ್ತಿದೀಯಾ? ಚಳಿಗೆ ಕನ್ವರ್ಸ್ತಿದ್ದಾಳೆ ಅನ್ಸತ್ತೆ. ನಾನಿದ್ದು ಇದನ್ನೆಲ್ಲ ಸರಿ ಮಾಡೋದಕ್ಕಾಗ್ತಿಲ್ಲ. ಜೀವನ ಹೀಗೆಲ್ಲ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಕಣ್ಣಿಗೆ ಕಾಣೋ ಪ್ರೀತಿ ಎಲ್ಲ ನಿಜ ಅಲ್ಲ. ನಮ್ದವ್ರಿಗೆಲ್ಲ ಬರೀ ಮೋಸ. ಬಾಮೈದಾನು ರೀತು ಹೇಳಿದ ನಿಜ. ಅಮ್ಮ ಸತ್ಯನ ವಿಷಯದಲ್ಲಿ ತುಂಬ ಬದಲಾಗಿದ್ದಾರೆ. ಅವಳನ್ನ ಎಷ್ಟು ಕೇರ್ ಮಾಡ್ತಾರೆ, ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಸತ್ಯ, ಎದಳು, ಊಟ ತಂದಿದ್ದೀನಿ, ಸ್ವಲ್ಪ ಊಟ ಮಾಡು. ಬೇಡ, ನನಗೆ ಹಸಿವಿಲ್ಲ. ಜ್ವರ ಇದ್ದಾಗ ಹಾಗೆ ಸತ್ಯ, ಅನ್ನ ಬಿಸಿ ಇದ್ದಾಗಲೇ ಊಟ ಮಾಡಬೇಕು. ಒಂದು ಕೆಲಸ ಮಾಡು, ನಾನೇ ಊಟ ಮಾಡಿಸ್ತೀನಿ. ಏನು ಬೇಕಾಗಿಲ್ಲ ಕಣೋ, ನಾನೇ ಅವಳಿಗೆ ಊಟ ಮಾಡಿಸ್ತೀನಿ.
ಯಾಕೆ ನಾನೇ ಮಾಡಿಸಿದ್ರೆ ಏನಾಗುತ್ತೆ? ನೀನು ಊಟ ಮಾಡಿಸೋದು, ಹಾಸಿಗೆ ಮೇಲೆಲ್ಲ ಅನ್ನ ಚೆಲ್ಲೋದು ಇದೆಲ್ಲ ಬೇಕಾ? ಕೊಡಿಲಿ, ನಾನೇ ಮಾಡಿಸ್ತೀನಿ. ಇಲ್ಲಮ್ಮ, ನಾನು ಚೆಲ್ದೆ ನೀಟಾಗಿ ತಿನ್ನಿಸ್ತೀನಿ. ಹೇ ಕಾರ್ತಿಕ್, ಒಂದ್ಸಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವೇನೋ? ತಟ್ಟೆ ಕೊಟ್ಟು ಇಲ್ಲಿಂದ ಹೋಗ್ತಾ ಇರೋ. ಅಮ್ಮ ಏನೋ ಇದು ರಾಗ ನಿಂದು? ಅಮ್ಮ ನಾನೇ ಊಟ ಮಾಡಿಸ್ತೀನಿ ಪ್ಲೀಸ್. ನೀವೇ ಎಷ್ಟು ಅಂತ ನೋಡ್ಕೋತೀರಾ? ಆಹಾ, ಏನ್ ಸೀಮೆಗಿಲ್ದಿರೋ ಹೆಂಡತಿ ನಿನಗೆ. ನಾನು ಊಟ ಮಾಡಿಸಿದ್ರೆ ಅವಳು ಗಂಟ್ಲಲ್ಲಿ ಇಳಿಯಲ್ವಾ? ಏ ಹುಡುಗಿ, ಹೇಳೋನ್ಗೆ. ಕೊಡೋ. ತಗೊಳ್ಳಿ, ನೀವೇ ಊಟ ಮಾಡಿಸಿ. ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ನನಗೆ ಮೋಸ ಮಾಡ್ತೀರಾ? ನನಗೂ ಒಂದು ಕಾಲ ಬರುತ್ತೆ, ಅವಾಗ ನೋಡ್ಕೊತೀನಿ. ಹಾ ಸಾಕು, ಗೊಣಗಿದ್ದು ಹೋಗು. ಹೋಗು ಅಂದೆ. ತಾನೇ ಇರ್ತಾನೆ 3 ಹೊತ್ತು. ಒಳ್ಳೆ ಕತೆ ಆಯ್ತಲ್ಲ ನಮ್ಮಂದು. ನನ್ನ ಹೆಂಡತಿ ಜೊತೆ ನನ್ನ ಇರಕ್ ಬಿಡಲ್ಲ ಅಂತಾರೆ, ನನ್ನೇ ಆಚೆ ಹೋಗಂತ ಬೇರೆ ಹೇಳ್ತಾರೆ. ಇರ್ಲಿ ಇರ್ಲಿ, ನನಗೂ ಕಾಲ ಬರುತ್ತೆ, ಅವಾಗ ನೋಡ್ಕೋತೀನಿ. ಪಾಪ ಅಮೂಲ್ ಬೇಬಿ ಪ್ರೀತಿಯಿಂದ ಊಟ ಮಾಡ್ಸಕ್ಕೆ ಅಂತ ಬಂದ. ಆದರೆ ಅತ್ತೆ ಬಿಡಲೇ ಇಲ್ಲ. ಅತ್ತೆ ನನ್ನನ್ನು ನೋಡ್ಕೊಳ್ತಿದ್ದಾರೆ ಅಂತ ಖುಷಿ ಪಡ್ಲೋ ಅಥವಾ ಗಂಡನ ಜೊತೆ ಇರೋದಕ್ಕಾಗ್ತಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ? ರಾಮ ರಾವಣನ ಸಂಹಾರ ಮಾಡಿದ್ಮೇಲೆ ಲಕ್ಷ್ಮಣ, ಸೀತಾ, ಹನುಮಂತ ಸಮೇತನಾಗಿ ಅಯೋಧ್ಯೆಗೆ ಬರ್ತಾನೆ. ಅಷ್ಟೊತ್ತಿಗಾಗಲೇ ಅಯೋಧ್ಯೆ ಜನರು ಇವ್ರನ್ನೆಲ್ಲ ನೋಡಿ 14 ವರ್ಷ ಆಗಿರುತ್ತೆ. 14 ವರ್ಷನಾ? 14 ವರ್ಷ ವನವಾಸ ಮುಗಿಸಿ ರಾವಣನ ಸಂಹಾರ ಮಾಡಿ ಸೀತಾ ಲಕ್ಷ್ಮಣರ ಸಮೇತರಾಗಿ ಅಯೋಧ್ಯೆಗೆ ಬರ್ತಿದ್ದಾರೆ ಅಂತ ಕೇಳಿ ಜನ ತುಂಬಾ ಖುಷಿಪಟ್ರು. ಮತ್ತೊಂದು ಸಲ ಅಯೋಧ್ಯೆಯಲ್ಲಿ ಸಂಭ್ರಮ ಕಾಣಿಸ್ಕೊಂತು. ಆಮೇಲೆ ಏನಾಯ್ತು ಅತ್ತೆ? ಎಲ್ಲದರಲ್ಲೂ ಆತುರ ನಿನಗೆ. ಹೇಳ್ತಾ ಇದೀನಲ್ಲ, ಸ್ವಲ್ಪ ಸಮಾಧಾನದಿಂದ ಕೇಳು. ನಮ್ಮ ಸೀತಾ ಸೊಸೆನ ಮಲಗಿಸೋಕೆ ಅಂತ ಕತೆ ಹೇಳ್ತಿದ್ದಾಳೆ. ನಮ್ಮ ಕೀರ್ತನ ಕೂಡ ಸೀತಾ ಜೊತೆ ಇಷ್ಟು ಅನ್ಯೋನ್ಯವಾಗಿದ್ದನ್ನು ನಾನು ನೋಡೇ ಇರಲಿಲ್ಲ. ದೇವರು ನಿಂಗೆ ಬರೀ ಸೊಸೆನಲ್ಲ ಸೀತಾ, ನಮ್ಮಗಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಮಗಳನ್ನೇ ಕೊಟ್ಟಿದ್ದಾನೆ. ರಾಮ ಅಯೋಧ್ಯೆಗೆ ಬಂದ್ಬಿಟ್ನಲ್ಲ, ಅವನು ಪಟ್ಟಾಭಿಷೇಕ ಮಾಡಬೇಕಲ್ಲ. ಹಾಗಾಗಿ ಒಂದು ಒಳ್ಳೆಯ ದಿನ ನೋಡಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕನ ಇಟ್ಕೋತಾರೆ. ಅವತ್ತು ಪರಿವಾರದವರು, ಅಯೋಧ್ಯೆಯ ಜನರು, ದೇವಾನು ದೇವತೆಗಳು, ಸಾಮಂತ ರಾಜರು ಎಲ್ಲರೂ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬರ್ತಾರೆ. ಭಲೆ ಸೀತಾ, ಭಲೆ. ಅಯ್ಯೋ, ನಾನು ಮಾತ್ರ ಈ ದೃಶ್ಯ ನೋಡಿ ಖುಷಿ ಪಟ್ಟರೆ ಹೇಗೆ? ಎಲ್ಲರನ್ನೂ ಕರಿತೀನಿ. ಎಲ್ಲರೂ ಅತ್ತೆ ಸೊಸೆ ಪ್ರೀತಿನ ನೋಡಿ ಖುಷಿ ಪಡಲಿ. ಹಾಂ, ಪಟ್ಟಾಭಿಷೇಕ ಆದಮೇಲೆ ಬಂದವರೆಲ್ಲರೂ ಸೀತಾಮಾತೆಗೆ ಬೆಲೆ ಬಾಳೋ ಉಡುಗೊರೆ ಕೊಟ್ರಂತೆ. ಅಷ್ಟು ಬೆಲೆ ಬಾಳೋ ಅಂಥದ್ದು ಏನು ಕೊಡ್ತಾರತ್ತೆ? ಕೆಲವೊಬ್ರು ಮುತ್ತು ರತ್ನ ಕೊಟ್ರಂತೆ, ಇನ್ನು ಕೆಲವರು ವಜ್ರ ವೈಢೂರ್ಯ ಕೊಟ್ರಂತೆ, ಇನ್ನು ಕೆಲವರು ಆನೆ, ಕುದುರೆ, ಹೀಗೆ ಏನೇನೋ ಕೊಟ್ರಂತೆ. ಅವಾಗಲೂ ಚಿನ್ನದ ರೇಟು ಇಷ್ಟೇ ಜಾಸ್ತಿ ಆಗಿತ್ತಾ? ಹೇ ಹುಡುಗಿ, ಇದು ನಮ್ಮ ಭರತಖಂಡ, ನಮ್ಮ ಭಾರತ ದೇಶ ಸಂಪತ್ತಿನಿಂದ ಸಮೃದ್ಧವಾಗಿತ್ತಂತೆ. ರಸ್ತೆ ಬದಿಲೆಲ್ಲ ಸೇರಿನ ಲೆಕ್ಕದಲ್ಲಿ ಮುತ್ತು, ರತ್ನ, ಹವಳ, ಬಂಗಾರ ಎಲ್ಲ ಮಾರ್ತಿದ್ರಂತೆ. ಈಗೇನು ನಿನಗೆ ಬಂಗಾರದ ರೇಟ್ ಹೇಳ, ಇಲ್ಲ ಕಥೆ ಮುಂದುವರ್ಸ್ಲಾ? ಕತೆ ಹೇಳಿ. ಎಲ್ಲರೂ ಉಡುಗೊರೆ ಕೊಟ್ಟಾದ್ಮೇಲೆ ವಾಯುದೇವರು ಅತ್ಯಮೂಲ್ಯವಾದಂಥ ಮುತ್ತಿನ ಹಾರವನ್ನ ಸೀತಾಮಾತೆಗೆ ಉಡುಗೊರೆಯಾಗಿ ಕೊಡ್ತಾರೆ. ಆದರೆ ಸೀತಾಮಾತೆದು ತಾಯಿ ಹೃದಯ. ತನ್ನನ್ನ ಶ್ರೀರಾಮಚಂದ್ರನ್ನ ಒಂದು ಮಾಡೋದ್ರಲ್ಲಿ ಆಂಜನೇಯಂದೇ ದೊಡ್ಡ ಪಾತ್ರ ಅಂತ ಯೋಚನೆ ಮಾಡಿ ಆ ಹಾರನ ಆಂಜನೇಯ ಸ್ವಾಮಿ ಕೊಡ್ತಾಳೆ. ಸೀತೆ ಕೂಡ ನಿಮ್ಮ ಹಾಗೆ ಒಳ್ಳೆಯವರು ಅಲ್ವಾ ಅತ್ತೆ?
ಹೀಗೆಲ್ಲ ಹೇಳ್ಬಿಟ್ರೆ ನಾನು ಬಿದ್ದುಬಿಡ್ತೀನಿ ಅಂತ ಅನ್ಕೋಬೇಡ. ಏ ಹುಡುಗಿ, ಈಗ ಮುಂದೆ ಕತೆ ಹೇಳಬೇಡ್ವಾ? ಹೇಳಿ ಹೇಳಿ. ಆದರೆ ಆ ಮುತ್ತಿನ ಹಾರ ನೋಡಿ ಆಂಜನೇಯನಿಗೆ ಖುಷಿನೇ ಆಗಲಿಲ್ಲ. ಆಂಜನೇಯ ಒಂದೊಂದೇ ಮುತ್ತನ್ನ ಕಿತ್ತಿ ಹಲ್ಲಿಂದ ಕಚ್ಚಿ ಅಯ್ಯೋ ಇದರಲ್ಲೂ ಅದಿಲ್ವಲ್ಲ ಅಂತ ಎಸಿತಾ ಇದ್ದಂತೆ. ಅದನ್ನ ನೋಡಿದ ಊರಿನ ಜನ ಎಲ್ಲ ಕಾಪಿ ಬುದ್ಧಿ ಎಲ್ಲಿ ಹೋಗತ್ತೆ, ಎಲ್ಲ ಹಾರನ ಹಾಳು ಮಾಡಿಬಿಟ್ಟ ಅಂತ ಹೇಳ್ತಿದ್ರಂತೆ. ಅಯ್ಯೋ, ಆಂಜನೇಯ ಯಾಕೆ ಹಾಗೆ ಮಾಡ್ದ? ಅಷ್ಟು ಒಳ್ಳೆ ಹಾರನ ಹಾಳು ಮಾಡಿಬಿಟ್ನಲ್ಲ ಅವನು. ಸ್ವಲ್ಪ ತಾಳ್ಮೆಯಿಂದ ಕಥೆ ಕೇಳಿದ್ರೆ ನಿನಗೂ ಗೊತ್ತಾಗತ್ತೆ. ಬಾವ, ಅಕ್ಕ ಚಿಕ್ಕ ಮಕ್ಳ ಕತೆ ಹೇಳೋ ಹಾಗೆ ಎಷ್ಟು ಚೆನ್ನಾಗಿ ಕತೆ ಹೇಳ್ತೀಳಲ್ವಾ? ಅತ್ತೆ ಸೊಸೆ ಆದಷ್ಟು ಬೇಗ ಸರಿ ಹೋಗ್ತಾರೆ. ಅತ್ತೆ ಸೊಸೆ ಈ ಥರ ಇರಬೇಕು ಅಂತ ನಾನು ಎಷ್ಟು ದಿವಸ ಕನಸು ಕಾಣ್ತಿದ್ದೆ ಗೊತ್ತೇನಮ್ಮ. ತಮ್ಮ ಎದ್ದೇಳು, ಎಷ್ಟೊತ್ತು ಮಲಗೋದು? ಏನಮ್ಮ ನೀವು ಎಷ್ಟು ಚೆನ್ನಾಗಿ ನಿದ್ದೆ ಬಂದಿದ್ದು ಗೊತ್ತಾ? ಹಾ, ಹಾಗಂತ ದಿನ ಪೂರ್ತಿ ಮಲಗೇ ಇರ್ತೀಯಾ? ನೋಡು ಟೈಮ್ ಎಷ್ಟಾಗಿದೆ ಅಂತ. ನಿದ್ದೆ ಬೇರೆ ಸರಿಗಾಗಿಲ್ಲ. ನಿದ್ದೆ ಎತ್ತಿದ್ದೆ ಬೆಳಗಿನ ಜಾವ ಅಂಥದ್ರಲ್ಲಿ. ಅಲ್ಲ ಕಣೋ, ರೂಮಲ್ಲಿ ಹೋಗಿ ಮಲಗಬೇಕು. ಇಲ್ಲಿ ಮಲಗಿದ್ರೆ ನಿದ್ದೆ ಬರುತ್ತೇನೋ? ನೋಡು, ಎದ್ದು ಫ್ರೆಶ್ ಆಗಿ ಆ ಹುಡುಗಿಗೆ ಹಾಲು ತೊಗೊಂಡು ಹೋಗು, ಹಾಗೆ ಬಿಸಿನೀರು ತೊಗೊಂಡು ಹೋಗು. ಜ್ವರ ಸ್ವಲ್ಪ ಕಮ್ಮಿ ಆಗಿದೆ. ಈಗ ಕೊಡಬೇಕಾಗಿರೋ ಮಾತ್ರೆಗಳನ್ನ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಹಾಲು ಕುಡಿದ್ಮೇಲೆ ಕೊಡು, ಬಿಸಿನೀರಲ್ಲೇ ಕೊಡಬೇಕು, ಮರಿಬೇಡ. ಸರಿಮ್ಮ. ಅದಾದ ಅರ್ಧ ಗಂಟೆ ಮೇಲೆ ತಿಂಡಿ ತಿನ್ನಬೇಕು. ಅದಾದಮೇಲೆ ತಿರ್ಗಾ ಮಾತ್ರೆ ನುಂಗಬೇಕು. ಮಾತ್ರೆ ಯಾವುದೂ ಮಿಸ್ ಆಗಬಾರ್ದು ಕಾರ್ತಿಕ್, ಅರ್ಥ ಆಯ್ತಾ? ಯಾವುದು ಮಿಸ್ ಆಗಲ್ಲಮ್ಮ. ನಿನ್ನ ನಿದ್ದೆಯಿಂದ ಎದ್ದಿದ್ಯಾ ಫಸ್ಟು? ಇಲ್ಲ, ಅರ್ಥ ಆಯ್ತಮ್ಮ. ಮತ್ತೇನು ಇಲ್ಲೇ ಕೂತಿದ್ದೀಯಾ ಇನ್ನು? ಎದ್ದೇಳೋ, ಬೇಗ ಹೊರಡು. ಸರಿಮ್ಮ. ಅಯ್ಯೋ ದೇವ್ರೆ, ಏನು ಹುಡುಗರು, ಏನು ಅದೇನು ಅರ್ಥ ಮಾಡ್ಕೋತಾರೋ. ಹಾಂ, ಬೆಡ್ಶೀಟ್ ಇಟ್ಕೊಂಡಿದ್ದಾನೆ, ಹೊತ್ಕೊಂಡು ಇಲ್ಲ. ಸತ್ಯ, ಅಮ್ಮನ್ನೇ ನೀನು ಹೀಗೆ ನಿನ್ನ ಕಡೆ ಎಳ್ಕೊಂಡಿದ್ಯಾ ಅಂತಂದರೆ ನೀನು ಸಾಮಾನ್ಯದೋಳಲ್ಲ, ಭಯಂಕರ ಕತ್ತರ್ನ ಕೇಡಿ. ಹಾಗಂತ ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡ. ನಿನ್ನನ್ನು ಎದುರ್ಸಕ್ಕೆ ಒಬ್ಬರು ಕರೆಕ್ಟಾಗಿರೋ ಕ್ಯಾಂಡಿಡೇಟ್ನೇ ಹುಡುಕಿದ್ದೀನಿ. ಅದು ನಿನ್ನಕ್ಕ ದಿವ್ಯಾ. ಕರೆಕ್ಟ್. ದಿವ್ಯಾ ಈ ಮನೆಗೆ ಬರಬೇಕಾದ ಟೈಮು ಹತ್ರ ಬಂದಿದೆ. ಅವಳನ್ನ ಕರ್ಕೊಂಡು ಬಂದು ನಿನಗೆ ಒಂದು ಗತಿ ಕಾಣಿಸ್ತೀನಿ ಸತ್ಯ. ನನ್ನ ನೆಕ್ಸ್ಟ್ ಮೂವ್ ಏನು ಅಂತ ನೀನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರೋದಿಲ್ಲ. ಹಾಗಿದೆ ನನ್ನ ಪ್ಲಾನ್. ಜಸ್ಟ್ ವೇಟ್ ಅಂಡ್ ವಾಚ್. ರೀ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ದೇವಸ್ಥಾನಕ್ಕ? ಯಾಕಕ್ಕ? ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ಕಣೆ, ಅದಕ್ಕೆ ಒಂದು ಅರ್ಚನೆ ಮಾಡಿಸ್ಕೊಂಬರೋಣ ಅಂತ. ಅಕ್ಕ ಹೇಳಿದ್ರೆ ನಾನು ಜೊತೆಗೆ ಬರ್ತಿದ್ನಲ್ಲ. ಬೇಡ ಊರ್ಮಿಳ, ನೀನು ಮನೇಲೇ ಇರು. ಆ ಹುಡುಗಿಗೆ ಬೇರೆ ಹುಷಾರಿಲ್ಲ. ಆ ಹುಡುಗಿ ಕರೆದ್ರೆ ಯಾರೊಬ್ರು ಬೇಕಲ್ವಾ, ನೀನು ಹೋಗುವಿ ಅಂತೆ. ಪರವಾಗಿಲ್ವೇ ಸೀತಾ? ಸೊಸೆ ಬಗ್ಗೆ ಇಷ್ಟೊಂದು ಕಾಳಜಿ, ಅಕ್ಕರೆ, ಪ್ರೀತಿ ತೋರಿಸ್ತಿದೀಯಾ? ಬೇಸ್ ಬೇಸ್. ರೀ, ಮನೇಲಿ ಯಾರಿಗೆ ಹುಷಾರು ತಪ್ಪಿದ್ರು ಕಾಳಜಿ ತೋರಿಸ್ಲೇಬೇಕಾಗತ್ತೆ. ಅದರಲ್ಲಿ ಏನು ವಿಶೇಷತೆ? ಹೌದು ಹೌದು, ನೀನು ಹೀಗೆ ಅಂತ ನಮಗೆ ಗೊತ್ತಿಲ್ವೇ? ಅದಕ್ಕೆ ಸತ್ಯ ಈಗ ಹೇಗಿದ್ದಾಳೆ? ಹುಷಾರಲ್ಲ? ಪರವಾಗಿಲ್ಲ ಲಕ್ಷ್ಮಣ, ಸ್ವಲ್ಪ ಹುಷಾರಾಗಿದ್ದಾಳೆ. ಜ್ವರನೂ ಬಿಟ್ಟಿದೆ. ಆದರೆ ಅದೇನೋ ಪದೇ ಪದೇ ಬೆಚ್ಚ ಬೀಳ್ತಾಳೆ, ಏನೇನೋ ಕನ್ವರ್ಸ್ತಾಳೆ. ಬೆಚ್ಚ ಬೀಳ್ತಿದ್ದಾಳೆ? ಏನು ಕನ್ವರ್ಸ್ತಾ ಇದ್ದಾಳೆ? ಅಯ್ಯೋ, ಅದೇನೋ ಪ್ರೀತಿ ಮಾಡಿದವ್ರಿಗೆ ಮೋಸ ಮಾಡಬಾರ್ದು, ಸಂಬಂಧ, ದ್ರೋಹ, ಎರಡನೇ ಮದುವೆ, ಏನೇನೋ ಮಾತಾಡ್ತಾಳೆ ಮಾರೈತಿ. ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಅವಳಿಗೆ ಮನಸ್ಸಲ್ಲಿ ಯಾವುದೋ ಒಂದು ವಿಷಯ ಕೊರಿತಾ ಇದೆ ಅಂತ ನನಗನ್ನಿಸ್ತಾ ಇದೆ ಅಕ್ಕ. ಅದಕ್ಕೆ ಅವಳಿಗೆ ಜ್ವರ ಬಂದಿರೋದು. ಹ್ಞೂ ಕಣೆ, ನನಗೂ ಅದೇ ಅನುಮಾನ. ಅದಕ್ಕೆ ಸತ್ಯ ಯಾವಾಗಲಿಂದ ಹೇಗಿದ್ದಾಳೆ? ಅದೇ ಲಕ್ಷ್ಮಣ, ನಾವು ಅವತ್ತು ಊರ್ಮಿಳ ಹುಟ್ಟಿದ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋದ್ವಿ ನೋಡು, ಅವತ್ತಿಂದ ಹೇಗಿದ್ದಾಳೆ. ಅದೇನಾಗಿದೆ ಅಂತ ನನಗೂ ಗೊತ್ತಾಗ್ತಿಲ್ಲ.